ಇದೊಂದಿದ್ರೆ ಸಾಕು ಕಣ್ರಿ. ನಿಮ್ಮ ಲೈಫಲ್ಲಿ ಯಾರು ನಿಮ್ಮನ್ನ ಬಿಟ್ಕೊಡೋದಿಲ್ಲ, ಯಾರು ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಈ ಒಂದು ಶಕ್ತಿ ನಿಮ್ಮೊಳಗಿದ್ರೆ ನೀವು ಯಾವತ್ತು ಕಳೆದುಕೊಳ್ಳುವ ಭಯವನ್ನ ಅನುಭವಿಸಬೇಕಾಗಿಲ್ಲ. ಯಾವುದು ಹಾಗಿದ್ರೆ? ಸಂಬಂಧಗಳಲ್ಲಿ ಗಟ್ಟಿತನವನ್ನ ತುಂಬುವ ಆ ಶಕ್ತಿ ಯಾವುದು? ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ. ಇವತ್ತಿನ ಕಾರ್ಯಕ್ರಮ ಕ್ಷೇಮ, ಸಂಬಂಧಗಳ ಬಗ್ಗೆ ಮಾತನಾಡುವ ಕಾರ್ಯಕ್ರಮ. ನಾನು ನಿಮ್ಮ ಪ್ರೀತಿಯ ಶೀಲಾ. ಆ ಗಂಡ ಹೆಂಡತಿನಲ್ಲಿ ಯಾವಾಗ ಜಗಳ ಆಗ್ತಾ ಇತ್ತು. ಗಂಡ ಯಾವಾಗೂ ಅನುಮಾನ ಮಾಡ್ತಾ ಇದ್ದ ಹೆಂಡತಿ ಬಗ್ಗೆ. ಹೆಂಡತಿಯ ಶಕ್ತಿ ಮಹಾನ್ ಆಗಿತ್ತು. ಆಕೆ ತುಂಬಾ ತಾಳ್ಮೆ ಇತ್ತು, ಸ್ವಲ್ಪ ಓದ್ಕೊಂಡಿದ್ಲು, ಸ್ವಲ್ಪ ಚೆನ್ನಾಗೂ ಇದ್ಲು, ಖುಷಿಯಾಗಿರ್ತಿದ್ಲು. ಇದು ಒಂಥರ ಗಂಡನಲ್ಲಿ ಕೀಳರಿಮೆಯನ್ನ ಹುಟ್ಟಾಕ್ತಾ ಇತ್ತು. ಹಾಗೆ ಆಕೆಯನ್ನ ಎಷ್ಟೇ ಅನುಮಾನದಿಂದ ನೋಡ್ಲಿ, ಹಾಗೆ ಕಂಡವ್ರ ಹತ್ರ ಇವ್ನ ಬಿಟ್ಬಿಡ್ಲಾ ಅಂತ ಕೇಳೋದಿರ್ಲಿ. ಈ ತರ ತುಂಬಾ ವರ್ಷಗಳ ಕಾಲ ನಡೀತು. ಆದ್ರೂ ಆತನಿಗೆ ಆಕೆಯನ್ನ ಬಿಡೋದಕ್ಕೆ ಆಗ್ಲಿಲ್ಲ. ಹಾಗೆ ಇನ್ನೊಂದು ಮದ್ವೆ. ಆ ಮದ್ವೆ ಸಹಜವಾಗಿ ಒಂದು ಪ್ರೀತಿಯಿಂದ ಆಯ್ತು ಮದ್ವೆ, ಪ್ರೇಮ ವಿವಾಹ. ಆ ಪ್ರೇಮ ವಿವಾಹ ತುಂಬಾ ವರ್ಷಗಳ ಕಾಲ ಹೊಂದಾಣಿಕೆಯಲ್ಲಿ, ಪ್ರೀತಿಯಲ್ಲಿ ನಡೆಯೋದಕ್ಕೆ ಬಹಳ ಯುದ್ಧಗಳನ್ನ ನಡೆಸಿತು. ಆದ್ರೂ ಕೊನೆಗೆ ಆಗದೆ ದೂರವಾಯಿತು. ಅಲ್ಲಿ ಆ ಒಂದು ಶಕ್ತಿ ಇರಲಿಲ್ಲ. ಇನ್ನೊಂದು ವಿವಾಹ ಇತ್ತು. ಅದು ಪ್ರೇಮ ಮತ್ತೆ ಲವ್ ಕಮ್ ಅರೇಂಜ್ ಮ್ಯಾರೇಜ್. ಆ ಮದುವೆನಲ್ಲೂ ಸಹ ಆಕೆ ಮತ್ತು ಆತನ ವಿರುದ್ಧದ ಮಧ್ಯೆ ಒಂದು ದೊಡ್ಡ ಅಂತರ ಬಂತು. ಎಷ್ಟು ಪ್ರೀತಿ ಇತ್ತು, ಒಳ್ಳೆ ಜಾತಕ ಆಗಿತ್ತು, ಎಲ್ಲ ರೀತಿಯಿಂದ ಹೊಂದಾಣಿಕೆ ಇತ್ತು. ಆದಾಗ್ಯೂ ಕೂಡ ಅಲ್ಲಿ ಒಂದು ಬಿರುಕು ಕಾಣಿಸ್ಕೊಳ್ತು, ದೂರ ಆಗ್ಬೋದು. ಈ ಮೊದಲನೇ ಪ್ರಕರಣ ನಾನೇನು ಹೇಳಿದೆ, ಬಿಡ್ಬೇಕು ಅಂದ್ರೂ ಬಿಡಕ್ಕಾಗ್ದಿದ್ ಯಾಕೆ ಅಂದ್ರೆ ಆಕೆಯ ಶಕ್ತಿ ಅದಾಗಿತ್ತು. ಅದು ಯಾವುದು ಗೊತ್ತಾ? ಕೆಲಸ. ಹೌದು, ಏನ್ ಮೇಡಮ್ ನೀವು ಈಗಿನ ಕಾಲದಲ್ಲಿ ಹೀಗೆ ಹೇಳ್ತೀರಲ್ಲ ಅಂತ ನೀವು ಕೇಳ್ಬೋದು. ಎಸ್, ಹೌದು, ಇದು ಯಾವತ್ತಿಗೂ ಸತ್ಯ. ಹೆಣ್ಮಕ್ಳಿರ್ಲಿ ಗಂಡ್ಮಕ್ಳಿರ್ಲಿ, ಕೆಲಸ ಮಾಡದೇ ಇದ್ರೆ ಅದು ಹೊರಗಾದ್ರೂ ಇರ್ಬೋದು, ಒಳಗಾದ್ರೂ ಇರ್ಬೋದು, ವ್ಯಕ್ತಿ ಸಂಪೂರ್ಣವಾಗಿ ಒಂದು ಹಂತದ ನಂತರ ನಿಷ್ಪ್ರಯೋಜಕ ಅನ್ಸ್ಕೊಳ್ತಾನೆ. ಮನೆಗೆ ದುಡಿದು ಬರುವ ಗಂಡಸ ಹತ್ರ ಅಯ್ಯೋ ಇವತ್ತೇನು ನನ್ ತುಂಬಾ ತಲೆನೋಯ್ತಾ ಇದೀರಿ, ಪಾತ್ರೆ ತೊಳಿರಿ, ಕಸ ಗುಡಿಸ್ರಿ, ನೆಲ ಒರೆಸ್ರಿ ಅಂತಂದ್ರೆ ಎಷ್ಟೋ ಜನ ಗಂಡಸರು ಮಾಡ್ಕೊಡ್ತಾರೆ. ಇಲ್ಲ ಅಂತ ಹೇಳೋದಿಲ್ಲ. ಹೆಣ್ಣು ಮಕ್ಕಳು ಹೊರಗಡೆ ದುಡಿತಾ ಇದ್ದಾಗ ಒಳಗಡೆ ಬಂದು ಏನು ಮಾಡದೇ ಇದ್ದಾಗ ಅವಾಗ ಕೂಡ ಗಂಡಸು ಕೆಲಸ ಮಾಡ್ಕೊಡೋದಿದೆ. ಅದೇ ತರ ಗಂಡಸು ಹೊರಗಡೆ ದುಡಿದೇ ಇದ್ರೆ ಅಥವಾ ಒಂದು ತುತ್ತು ಅನ್ನ ತಂದು ಹಾಕಿಲ್ಲ ಅಂತಂದ್ರೆ ತಾನೇ ಹೋಗಿ ದುಡಿದು ತಂದು ಗಂಡನನ್ನ ನೋಡಿಕೊಳ್ಳುವ ಎಷ್ಟೋ ದಾಂಪತ್ಯ ಇದೆ. ಇಂತಹ ದಾಂಪತ್ಯಗಳ ಮಧ್ಯದಲ್ಲಿ ನಿಧಾನಕ್ಕೆ ಒಂದು ಗ್ಯಾಪ್ ಬರ್ತಾ ಹೋಗುತ್ತೆ. ಇದನ್ನ ನಾನು ಈ ಉಳಿದೆರಡು ದಾಂಪತ್ಯಗಳಲ್ಲಿ ನೋಡಿದೆ. ಏನು ಆ ಶಕ್ತಿ ಅಂದ್ರೆ ಕೆಲಸದ ಶಕ್ತಿ. ಅದು ಹೆಣ್ಣಿರ್ಲಿ ಗಂಡಿರ್ಲಿ, ಗಂಡ ಚೆನ್ನಾಗಿ ದುಡಿದು ತಂದಾಕ್ತಾ ಇದ್ದು ಹೆಂಡತಿ ಮನೆಯನ್ನ ಚೆನ್ನಾಗಿ ಅಚ್ಚುಕಟ್ಟಾಗಿ ನೋಡ್ಕೊಂಡು, ಮಕ್ಕಳು ಮರಿಯನ್ನ ಚೆನ್ನಾಗಿ ನೋಡ್ಕೊಂಡು, ಏನು ಕೆಲಸ ಮನೆಯ ಯಾವ ಭಾರವನ್ನು ಗಂಡನ ಮೇಲೆ ಬಿಡದೆ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಂತ ಎಷ್ಟು ಸಂಸಾರಗಳು ಎಂತಹ ಬಿರುಗಾಳಿಗೂ ಎದ್ದು ನಿಂತ್ಕೊಂಡಿದ್ದಾವೆ. ಇದನ್ನ ನೀವು ತುಂಬಾ ಆರ್ಥಡಾಕ್ಸ್ ಆಗಿ ಹೇಳ್ತಿದ್ದೀರಾ ಮೇಡಮ್, ಈಗಿನ ಕಾಲದಲ್ಲಿ ಇರ್ರೆಲೆವೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ನನ್ನ ಈ ವಾಹಿನಿಯನ್ನು ನೋಡೋರು 18 44 ವರೆನ ಹೆಣ್ಮಕ್ಳು ಜಾಸ್ತಿ ನೋಡ್ತಿದ್ದೀರಾ. ಆದ್ರೆ ನೆನ್ಪಿಟ್ಕೊಳ್ಳಿ, ಈ ಒಂದು ವಯಸ್ಸಿನ ಹೆಣ್ಮಕ್ಳು ನಾನ್ ಯಾಕೆ ಕೆಲಸ ಮಾಡ್ಬೇಕು, ಕಸ ಯಾಕೆ ಹೊಡಿಸ್ಬೇಕು, ನೆಲ ಯಾಕೆ ಒರೆಸ್ಬೇಕು, ಆಮೇಲೆ ಪಾತ್ರೆ ಎಲ್ಲ ತಿಕ್ಕೋದು ನನ್ನ ಘನತೆಗೆ ತಕ್ಕದ್ದಲ್ಲ. ಗಂಡನಾದವನು ದುಡ್ಕೊ ಬಂದು ಒಂದು ತಾನ್ ಮಾಡ್ಬೇಕು, ಇಲ್ಲ ಕೆಲಸದವ್ರು ಇಡಬೇಕು. ಅಡಿಗೆಗೆ ನಾನೊಬ್ಬಳೇ ಯಾಕೆ ಮಾಡ್ಬೇಕು, ಅಡಿಗೆನ ಅವನು ಸಹಾಯಕ್ಕೆ ಬರ್ಬೇಕು. ಎಸ್, ಈ ಸಮಾನತೆಯ ಅಂಶ ತುಂಬಾ ಚೆನ್ನಾಗಿರುತ್ತೆ, ಕೇಳೋದಕ್ಕೆ ತುಂಬಾ ಖುಷಿ ಕೊಡುತ್ತೆ. ಆದರೆ
ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಆ ಗಂಡನ ಜೊತೆಗೆ ದಿಸ್ ಇಸ್ ವಂಡರ್ಫುಲ್ ಬ್ಯಾಲೆನ್ಸಿಂಗ್. ಹೌದು, ನೀವು ದುಡ್ಕೊಂಡು ಬರ್ತೀರಾ, ಅವನು ದುಡ್ಕೊಂಡು ಬರ್ತಾ ಇದಾರೆ, ಅವಾಗ ಇಬ್ರು ಮನೆಯ ಒಳಗೂ ಶೇರ್ ಮಾಡ್ಕೊಂಡ್ರೆ ದಟ್ಸ್ ಅ ಫ್ಯಾಂಟಾಸ್ಟಿಕ್ ಕಾಂಬಿನೇಷನ್. ಅವಾಗ ತುಂಬಾ ಚೆನ್ನಾಗಿ ನಡೆಯುತ್ತೆ. ಆದರೆ ನೀವು ಮನೆಯ ಒಳಗೆ ಏನು ಕೆಲಸನೂ ಮಾಡ್ತಾ ಇಲ್ಲ, ಹೊರಗಡೆನೂ ಕೆಲ್ಸಕ್ಕೆ ಹೋಗಿ ದುಡ್ಡು ತರ್ತಾ ಇಲ್ಲ, ಅವಾಗ ಗಂಡನಾದವನು ಎಷ್ಟು ದಿವಸ ನಿಮ್ ಮನೆ ಒಳಗೂ ಸಹಕಾರ ಕೊಡ್ತಾನೆ? ಅವನಿಗೆ ಎಲ್ಲ ಕಡೆ ತೂಗಿಸ್ಬೇಕಾಗಿರುತ್ತೆ, ನಿಮ್ಮನ್ನ ತೂಗಿಸ್ಬೇಕಾಗ್ತಾ ಇರುತ್ತೆ, ಫ್ಯಾಮಿಲಿ ಬಗ್ಗೆ ತೂಗಿಸ್ಕೋಬೇಕಾಗ್ತಾ ಇರುತ್ತೆ, ಹಾಗೆ ಆಫೀಸಲ್ಲಿ ಕಷ್ಟ ಪಡ್ತಾ ಇರ್ತಾನೆ, ಒತ್ತಡ ನಡೀತಾ ಇರುತ್ತೆ. ಆ ಒತ್ತಡಗಳ ಮಧ್ಯದಲ್ಲಿ ನಿಮ್ಮ ಸಂಬಂಧ ಗ್ಯಾಪ್ ಆಗ್ತಾ ಹೋಗುತ್ತೆ. ಇದನ್ನ ತುಂಬಾ ಜನ ಯುವಕರು ನನ್ನ ಹತ್ರ ಹೇಳಿಕೊಂಡಂತಹ ಒಂದು ದುಃಖ ಏನಂದ್ರೆ, ಹೊರಗಡೆ ದುಡ್ಕೊಂಡ್ಬಂದು ಸುಸ್ತಾಗಿರುತ್ತೆ, ಮನೆಯಲ್ಲಿ ಕೆಲಸ ಮಾಡಿ ಮತ್ತು ಸುಸ್ತಾಗಿರುತ್ತೆ, ರಾತ್ರಿ ಹೊತ್ತು ಆಸಕ್ತಿ ಹೊರಟೋಗುತ್ತೆ. ಈಕೆ ತುಂಬಾ ಸುಸ್ತಾಗಿಲ್ಲದೆ ಆರಾಮಾಗಿ ಮನೆಯಲ್ಲಿದ್ದು ಈಕೆಯ ಒಂದು ಸಂಬಂಧದಲ್ಲಿ ದಾಂಪತ್ಯದ ಅರ್ಜು, ನನ್ನ ಮಂಗಳವಾರದ ನೀವು ಇದನ್ನ ನೋಡ್ಬೋದು, ಅಲ್ಲೂ ಇದೇ ಬರುತ್ತೆ. ಅಂದ್ರೆ ಯಾವ್ದಕ್ಕೂ ಆಸಕ್ತಿ ಇರೋದಿಲ್ಲ, ಬೆಡ್ ರಾತ್ರಿ ಆದ್ಮೇಲೆ ಯಾಕಾಗುತ್ತಪ್ಪ ರಾತ್ರಿ ಅನ್ನುವ ಹಾಗೆ ಆಗುವಂತದ್ದು ಇದೆ. ಯಾಕಂದ್ರೆ ಎಷ್ಟೋ ರಾತ್ರಿಗಳಲ್ಲಿ ಅವನಿಗೆ ಕಾಲ್ ಬರ್ತಾ ಇರುತ್ತೆ, ಆಫೀಸಿನ ಕಾಲ್ ಇರುತ್ತೆ, ಇನ್ನೇನೋ ಕಾಲ್ಸ್ ಇರುತ್ತೆ, ಆ ಕಾಲ್ಸ್ ಅಟೆಂಡ್ ಮಾಡ್ತಾ ಕೂತಿರ್ತಾನೆ. ಇವಳಿಗೆ ಆಸೆಗಳಿರ್ತವೆ, ಅದಕ್ಕೆ ಅವನು ಸ್ಪಂದಿಸೋದಿಲ್ಲ, ಬೇರೆ ರೀತಿಯ ದಾರಿಗಳನ್ನ ಆತ ಕಂಡ್ಕೊಂಡ್ಬಿಡ್ತಾನೆ, ಇಲ್ಲ ಸುಮ್ಮನೆ ಮುಚ್ಚಾಕೊಂಡು ಮನ್ಕೊಂಡ್ಬಿಡ್ತಾನೆ, ಬೇರೆ ಏನಾದ್ರು ಕಾಲ್ಸ್ ಅಟೆಂಡ್ ಮಾಡೋದು ಅಥವಾ ಬೇರೆ ಏನಾದ್ರು ಕೆಲಸಗಳನ್ನ ಹಮ್ಕೊಳ್ಳೋದು, ಈ ತರ ಎಲ್ಲ ಮಾಡ್ಕೊಂಡು ಇಬ್ಬರ ಮಧ್ಯೆ ಒಂದು ದಾಂಪತ್ಯದ ಮಧ್ಯೆ ಒಂದು ಗೋಡೆ ಬಂದು ನಿಂತ್ಕೊಳ್ಳುತ್ತೆ. ಯಾಕೆ ಅಂದ್ರೆ ಹೆಂಗಸಿಗೆ ಯಾವ ರೀತಿಯ ವಿಶ್ರಾಂತಿ, ಮಾನಸಿಕ ಸ್ಟ್ರೆಸ್ಫುಲ್ ಇಲ್ಲದಾಗ ಅರ್ಜಿಗಳು ಬರ್ತವೆ, ಅದೇ ತರ ಗಂಡಸಿಗೂ ಹಾಗೆ ಮನೆಗೆ ಬಂದ ತಕ್ಷಣ ಆತ ನಿಧಾನಕ್ಕೆ ರಿಲ್ಯಾಕ್ಸ್ ಆಗೋದಕ್ಕೆ ಇಷ್ಟಪಡ್ತಾನೆ. ಮನೆಗೆ ಬಂದ ನಂತರವೂ ಆತ ಒತ್ತಡವನ್ನ ಅನುಭವಿಸಿದ್ರೆ ನಿಮ್ಗೆ ಮುಂದಿನ ಒಂದು ಸುಖ ಸಿಗೋದಿಲ್ಲ. ಅದನ್ನ ಇವತ್ತಿನ ಎಷ್ಟೋ ಹೆಣ್ಣು ಮಕ್ಕಳು ಅರ್ಥ ಮಾಡ್ಕೋಬೇಕು. ಯಾಕೆ ಗಂಡು ಮಾತ್ರ ನನ್ನ ಸೇವಕನಾಗಿರ್ಬೇಕು, ನಾನು ಮಾತ್ರ ಯಾಕೆ ಆತನ ಸೇವಕಳಾಗಿರ್ಬೇಕು, ಇದು ಎರಡೂ ಒಂದು ತಪ್ಪು ಕಾನ್ಸೆಪ್ಟ್ ಇವತ್ತು ಬಂದಿದೆ. ನಮ್ಮ ತಾಯಿ ತಂದೆಯ ಕಾಲದಲ್ಲಿ ಹೆಣ್ಣು ಸೇವಕಿಯಾಗಿದ್ದು ಗಂಡ ಯಜಮಾನ ಆಗ್ಬಿಟ್ಟಿದ್ದ. ಇವಾಗ ಉಲ್ಟಾ, ಗಂಡು ಸೇವಕನಾಗಿದ್ದಾನೆ, ಹೆಣ್ಣು ಯಜಮಾನಿ ಆಗ್ಬಿಟ್ಟಿದ್ದಾಳೆ. ಇದು ಕೂಡ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಈ ಇಂಬ್ಯಾಲೆನ್ಸ್ ಮಧ್ಯದಲ್ಲಿ ಎಲ್ಲವನ್ನ ಕೊಲ್ತಾ ಇರೋದು ಯಾವುದು? ನಿಷ್ಕ್ರಿಯತೆ, ಕೆಲಸ ಮಾಡದೆ ಸೋಮಾರಿತನ ಮಾಡ್ತಾ ಇರೋದು. ಏನೋ ಒಂದು ಎದ್ದೇಳೋದಕ್ಕೂ ಬೆಳಗ್ಗೆ ಎದ್ದು ಕಷ್ಟ, ನೀರ್ ಹಾಕೋದಿಲ್ಲ, ರಂಗೋಲಿ ಹಾಕೋದಿಲ್ಲ, ಪಾತ್ರೆ ತೊಳೆಯೋದಿಲ್ಲ, ಬಟ್ಟೆನ ಕ್ಲೀನ್ ಆಗಿ ವಾಷಿಂಗ್ ಮಷಿನ್ ಹಾಕಿ ಅಪ್ಡೇಟ್ ಆಗಿರೋದಿಲ್ಲ, ರುಚಿ ರುಚಿಯಾಗಿ ಅಡಿಗೆ ಮನ್ಸಿಗೆ ಕಂಡಾಗ ಮಾಡೋದು, ಯೂಟ್ಯೂಬ್ ನೋಡಿ ಇನ್ನೇನ್ ಮಾಡಿ ತನಗೆ ಖುಷಿಯಾದಾಗ ಮಾಡೋದು ಬೇರೆ, ಪ್ರತಿದಿನ ಡಿಸಿಪ್ಲಿನ್ ಆಗಿ ಮಾಡೋದು ಬೇರೆ. ಈ ಒಂದು ಹಂತದಲ್ಲಿ ಎಷ್ಟೋ ಗಂಡಸರು ದಾಂಪತ್ಯವನ್ನ ಬೆಳೆಸೋದಕ್ಕೆ ಇಷ್ಟಪಡ್ತಾ ಇಲ್ಲ. ನಮ್ಗೆ ಮಕ್ಕಳೇ ಬೇಡಪ್ಪ, ನಾನು ಈಗಲೇ ಹೆಂಡತಿನ ನೋಡ್ಕೊಂಡು ಸುಸ್ತಾಗ್ತಾ ಇದ್ದೀನಿ, ನಾಳೆ ಮಕ್ಕಳು ಬಂದು ಆ ಮಕ್ಕಳನ್ನೂ ನಾನು ನೋಡ್ಕೋಬೇಕು ಅಂತ ಆಗ್ಬಿಟ್ರೆ, ರಾತ್ರಿ ಇವಳು ದಪ್ಪಂತ ಹೊರಕೆ ಹೊಡ್ಕೊಂಡು ಮನ್ಕೊಂಡ್ಬಿಟ್ರೆ, ರಾತ್ರಿ ಎಲ್ಲಾ ಮಗುನ್ ಎತ್ಕೊಂಡು ನಾನೇ ಮನಗಿಸಿ, ನಾನೇ ಆ ಮಗುನ್ ಬೆಳಗ್ಗೆ ಎದ್ದು ಸ್ನಾನ ಮಾಡಿಸಿ ಸ್ಕೂಲಿಗೆ ಕಳ್ಸಂಗ ಆಗ್ಬಿಟ್ರೆ ನಾನು ಇನ್ನ ಸುಸ್ತಾಗ್ಬಿಡ್ತೀನಿ, ನನ್ನ ಕೈಲಾಗಲ್ಲ. ಈ ತರದ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದು ತುಂಬಾ ಶೋಚನೀಯ ಸಂಗತಿ. ಇದ್ರ ಬಗ್ಗೆ ಈ ಹೆಣ್ಣು ಮಕ್ಕಳು ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲ ಅಂತಂದ್ರೆ ಡೈವರ್ಸ್ ಕೇಸ್ಗಳು ಇನ್ನಷ್ಟು ಹೆಚ್ಚಾಗ್ತವೆ ವಿನಾಕಾರಣ. ಆಮೇಲೆ ನೀವು ಕೇಳ್ಬಹುದು, ಏನು ಡೈವರ್ಸ್ ಕೊಟ್ಟಕೋತೀನಿ, ಅಲ್ಯೂಮಿನಿ ಕೇಳ್ತೀನಿ, ಎಷ್ಟೋ 1 ಕೋಟಿ 2 ಕೋಟಿ ತೆಗೆದು ಮಾಡ್ತೀನಿ, FD ಹಾಕೊಡ್ತೀನಿ, ನಾನು ಆರಾಮಾಗಿ ನನ್ಗೆ ಬೇಕಾದಂಗೆ ಬದುಕ್ತೀನಿ ಅಂತ ನೀವು ವಾದಿಸ್ಬೋದು. ಆದ್ರೆ ಅದರ ಪರಿಣಾಮ ಹೇಗಿರುತ್ತೆ ಅಂದ್ರೆ, ನೀವು ಯಥಾ ಪ್ರಕಾರ ತವ್ರ ಮನೆಗೆ ಹೋಗ್ತೀರಾ, ಎಲ್ಲ ಕಡೆ ವೇಸ್ಟ್ ಅಂತ ಅನ್ಸ್ಕೊಳ್ತೀರಾ. ಅಂತಹ ಬದುಕು ಬೇಕಾ? ಅಥವಾ ಈಗಲೇ ನಿಮ್ ಕೆಲಸ ಮಾಡೋದು ಕಷ್ಟ, ಯಾರಾದ್ರೂ ಕೆಲಸ ಮಾಡಿ ಹೊರಗಡೆಯಿಂದ ತಂದು ಹಾಕಿದ್ರೆ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ನಿಮ್ಗೆ ಬೇಕಾದ ಐಫೋನು, ನಿಮ್ಗೆ ಬೇಕಾದ ಲಕ್ಸುರಿಗಳನ್ನ ಗಂಡನನ್ನ ಬಳಸ್ಕೊಂಡು
ತಗೊಳ್ತಾ ಇರ್ತೀರಾ. ಹಾಗೆ ಗಂಡನನ್ನ ಉಪಯೋಗಿಸ್ಕೊತಾ ಇದ್ದೀರಾ. ಹಾಗೆ ಉಪಯೋಗಿಸ್ಕೊಂಡಾಗ ನಿಮ್ಗೆ ಒಂದು ಸಾಮಾಜಿಕ ಭದ್ರತೆ ಇದೆ, ಆರ್ಥಿಕ ಭದ್ರತೆ ಇದೆ, ನಿಮ್ದೇ ಒಂದು ಲೈಫ್ ಇದೆ. ಒಂದ್ ವೇಳೆ ನೀವು ಡೈವರ್ಸ್ ಕೊಟ್ಟು ಅಲ್ಯೂಮಿನಿ ತಗೊಂಡ್ರೆ ನಿಮ್ಗೆ ದುಡ್ಡು ಸಿಗ್ಬೋದು, ಅಥವಾ ಇಲ್ಲಂದ್ರೆ ಮತ್ತಾರನ್ನಾದ್ರೂ ಮದುವೆ ಮಾಡ್ಕೊಳ್ಳಬಹುದು. ಆದ್ರೆ ಮದುವೆ ಮಾಡ್ಕೊಂಡ್ಮೇಲೆ ಆ ಕಮಿಟ್ಮೆಂಟ್ಗೆ ಬೇಕಾದ ಕೆಲಸ ಮಾಡುವ ಶಕ್ತಿ ನಿಮ್ಮ ಹತ್ರ ಇಲ್ಲ ಅಂದ್ರೆ ನೀವು ಅಲ್ಟಿಮೇಟ್ಲಿ ಸಫರ್ ಆಗ್ತೀರಾ. ಸದಾ ಜಗಳ, ಒತ್ತಡ ಮತ್ತು ನೋವು ಇದು ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಹಾಗಾಗಿ ಯಾವುದೇ ಸಂಬಂಧವನ್ನ ಕಟ್ಟಿಕೊಡುವ ಶಕ್ತಿ ಇರೋದು ಬದ್ಧತೆಯಿಂದ ಕೆಲಸ ಮಾಡೋದು. ಅದು ವೃತ್ತಿಯಲ್ಲಾಗೂ ಇರಲಿ, ವೈಯಕ್ತಿಕವಾಗಿ ಇರಲಿ. ನೀವು ಕೆಲಸ ಮಾಡಿಲ್ಲ ಅಂದ್ರೆ ವೃತ್ತಿಯಲ್ಲಿ ಯಶಸ್ಸು ಗಳಿಸೋದಕ್ಕೆ ಆಗೋದಿಲ್ಲ. ಮನೆ ಒಳಗಡೆ ಎಲ್ಲರ ಜೊತೆಗೆ ಹೊಂದಾಣಿಕೆಯಿಂದ ಕೆಲಸ ಮಾಡ್ಕೊಂಡು ಹೋಗಿಲ್ಲ ಅಂತಂದ್ರೆ ನಿಮ್ಮ ಸಂಬಂಧಗಳಲ್ಲಿ ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಕೆಲಸ ಮಾಡೋದಕ್ಕೆ ಒಂದು ಶಿಸ್ತು, ಯೋಜನೆ ಇದೆಲ್ಲ ಬೇಕು. ಅದನ್ನೆಲ್ಲ ನಾನು ಗುರುವಾರದಲ್ಲಿ ವ್ಯಕ್ತಿತ್ವ ವಿಕಸನದಲ್ಲಿ ಹೇಳ್ತೀನಿ. ಈ ಸಂಬಂಧಗಳ ಕಟ್ಟಿಕೊಡುವಿಕೆಯಲ್ಲಿ ಕೆಲಸ ಮಾಡೋದು ಬಹಳ ಮುಖ್ಯ. ಇದನ್ನ ಇವತ್ತಿನ ಹೆಣ್ಣು ಮಕ್ಕಳು ವಿಶೇಷವಾಗಿ ತಿಳಿದುಕೊಳ್ಬೇಕು. ಇದನ್ನ ನೀವು ನೋಡ್ತಾ ಇದ್ರೆ ನಾಳೆ ನನ್ನನ್ನ ಬೇಜಾರ್ ಮಾಡ್ಕೊಂಡು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ಬೋದು. ಯಾಕೆ ಮೇಡಮ್ ಹೀಗೆಲ್ಲ ಹೇಳ್ತಾರೆ, ನನ್ಗೆ ಇಷ್ಟ ಆಗಲ್ಲ ಅಂತ. ಆದ್ರೆ ನಿಮ್ ಒಳಗಡೆ ಕೂತ್ಕೊಂಡು ಆತ್ಮಾವಲೋಕನ ಮಾಡ್ಕೊಂಡು ನೋಡಿ, ಅವಾಗ ನಿಮ್ ಒಳಗೆ ಒಂದು ಬದುಕಿನ ಬೆಳಕು ತೆರೆದುಕೊಳ್ಳುತ್ತೆ. ಇವತ್ತು ನನ್ನ ಎಷ್ಟೋ ತಂಗಿಯರು, ಪುಟ್ಟಾಣಿ ಹೆಣ್ಮಕ್ಳಿದಾರಲ್ಲ, ಅವರ ವರ್ತನೆ ನನಗೆ ಬಹಳ ನೋವು ಕೊಡುತ್ತೆ. ಯಾಕೆ ಇವರು ತಮ್ಮ ಕಾಲ ಮೇಲೆ ತಾವೇ ಕಾಲದ ಚಪ್ಪಡಿ ಹಾಕೋತಾ ಇದ್ದಾರೆ, ಯಾಕೆ ತಮ್ಮ ಬದುಕಿಗೆ ತಾವೇ ಕೊಳ್ಳಿ ಇಟ್ಕೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಮನುಷ್ಯ ಮನಸ್ಸಿನಿಂದ ಕೆಲಸ ಮಾಡ್ತಾನೆ, ಹೃದಯದಿಂದ ಮಾತಾಡ್ತಾನೆ. ಎಷ್ಟೇ ಆತ ಪ್ರೀತಿಸ್ತಾ ಇರಲಿ, ಎಷ್ಟೇ ಆತ ಬದ್ಧತೆ ಇರುವಂತವನಾಗಿರ್ಲಿ, ಒಂದು ಹಂತಕ್ಕೆ ಇದು ಸಾಕು, ನನ್ನ ಕೈಯಲ್ಲಿ ಆಗಲ್ಲ ಅಂತ ಅನ್ನಿಸುವ ಹಾಗೆ ನೀವು ಮಾಡ್ಬಿಟ್ರೆ ಅಲ್ಲಿಗೆ ಯಾವ ನಿಮ್ಮ ಬ್ಲ್ಯಾಕ್ ಮೇಲ್ಗಳು, ದುಡ್ಡಾಗಿರ್ಬೋದು, ಸಾಮಾಜಿಕ ಸ್ಥಾನಮಾನಗಳಿರ್ಬೋದು, ನೀವು ಯಾವುದೇ ರೀತಿಯ ಬ್ಲ್ಯಾಕ್ ಮೇಲ್ ಅಲ್ಲಿ ಆತನನ್ನ ಕಟ್ಟಿಡ್ಕೊಳ್ಳೋದಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಬದುಕು ತುಂಬಾ ದೊಡ್ಡದು. ನೀವು ಹೆದರ್ಸ್ಬೋದು, ನಾನ್ ಬಿಟ್ಟು ಹೋಗ್ತೀನಿ, ನಿನ್ನ ಯಾರು ಮದ್ವೆ ಮಾಡ್ಕೊಳ್ಳಲ್ಲ, ನಾನೇ ಬಿಟ್ಟು ಹೋಗಿದ್ದೀನಿ ಅಂತ ಹೆದರ್ಸ್ಬಿಟ್ರೆ ಇನ್ನೇನು ಬರಲ್ಲ. ನಾನು ಅಷ್ಟು ಅಲ್ಯೂಮಿನಿ ಕೇಳ್ತೀನಿ, ಇಷ್ಟು ಇದನ್ನ ಕೇಳ್ತೀನಿ, ಪರಿಹಾರ ಕೇಳ್ತೀನಿ ಅಂತ ನೀವು ಹೆದರಿಸಿ ಆತನನ್ನ ಇಟ್ಕೊಬಹುದು ಕಂಟ್ರೋಲ್ ಅಲ್ಲಿ. ಆದ್ರೆ ಆತ ಒಳದಾರಿಗಳನ್ನ ಕಂಡುಕೊಳ್ಳಬಹುದು, ಅಥವಾ ನಿಮ್ ಜೊತೆಗೆ ಇದ್ದು ನಿಮ್ಗೆ ದ್ರೋಹ ಮಾಡ್ಬೋದು, ಅಥವಾ ಒಂದು ಹಂತದಲ್ಲಿ ನೀವೇ ಏನಕ್ಕೂ ಅತ್ಲಾಗಿ ಮಕ್ಕಳು ಆಗೋದಿಲ್ಲ, ಈ ಕಡೆ ಗಂಡನು ನಿಷ್ಕ್ರಿಯನಾಗಿ ಹಾಸಿಗೆ ಮೇಲೆ ಬಿದ್ದಿರ್ತಾನೆ. ಅದೆಲ್ಲ ನೋವುಗಳನ್ನ ನೀವು ಸಹಿಸ್ಕೋಬೇಕಾಗ್ಬೋದು. ಇದೆಲ್ಲದಕ್ಕೆ ಮೂಲ ಸೋಮಾರಿತನ, ಕೆಲಸ ಮಾಡದೆ ಇರುವಂತದ್ದು, ಶಿಸ್ತುಬದ್ಧ ಜೀವನ ಇಲ್ಲದೆ ಇರುವಂತದ್ದು, ಸ್ಪಂದನೆ ಇಲ್ಲದ ಎಂಪಥಿ ಅಂತ ಏನ್ ಹೇಳ್ತೀವಿ, ಬೇರೆಯವರ ಸ್ಥಾನದಲ್ಲಿ ಇದ್ದು ಯೋಚನೆ ಮಾಡುವ ಶಕ್ತಿಯನ್ನ ಕಳೆದುಕೊಳ್ಳುವುದು. ಈ ತರದ ಸ್ವಭಾವವನ್ನ ನಾವು ಇಟ್ಕೊಂಡ್ರೆ ಯಾವ ದಾಂಪತ್ಯ, ಯಾವ ಸಂಬಂಧಗಳು ಇರಲಾರವು. ಎಲ್ಲ ಕಡೆ ನಾವು ಭಾರ ಆಗ್ತಾ ಹೋಗ್ತೀವಿ. ಆತರ ನೀವು ಆಗದೆ ಇರ್ಲಿ. ನಿಮ್ಮ ಬದುಕಿನಲ್ಲಿ ಈ ತರದೊಂದು ವ್ಯಕ್ತಿತ್ವ ಅಥವಾ ಸಂಬಂಧ ನಿಮ್ಮ ಇದರಲ್ಲಿ ಬಳಲ್ತಾ ಇದ್ರೆ ದಯವಿಟ್ಟು ಎಚ್ಚೆತ್ಕೊಳ್ಳಿ. ನಿಷ್ಕ್ರಿಯತೆಯಿಂದ ಕೆಲಸವನ್ನ ಆಯ್ಕೆ ಮಾಡ್ಕೊಳ್ಳಿ. ನಿಷ್ಕ್ರಿಯತೆಯಿಂದ ಕ್ರಿಯೆಗಡೆ ನಿಮ್ಮ ದಾರಿ ಸಾಗಿ. ಆಗ ಬದುಕು ಸುಂದರವಾಗಿ ಸಾಗುತ್ತೆ. ತುಂಬಾ ಅರಳಿದ ಸುಂದರವಾದ ಬದುಕು ನಿಮ್ದಾಗುತ್ತೆ. ಮಕ್ಕಳು ಮರಿ ಎಲ್ಲ ಬಂದು ಅವರ ಸಂತೋಷದ ಮಧ್ಯೆ ನೀವು ಸಮಾಧಾನವನ್ನ ಕಾಣಬಲ್ಲಿರಿ. ಆ ಎಲ್ಲ ಇದ್ದು ಎಲ್ಲವನ್ನು ಕಳೆದುಕೊಳ್ಳುವ ಆ ದುಃಖವನ್ನ ನೋಡುವ ದೌರ್ಭಾಗ್ಯ ನಿಮ್ಮ ತಂದೆ ತಾಯಿಗೆ ಆಗದೆ ಇರಲಿ. ದಯವಿಟ್ಟು ಕೆಲಸದ ಶಕ್ತಿಯನ್ನ ಪಡೀರಿ, ಸಂಬಂಧವನ್ನ ಉಳಿಸ್ಕೊಳ್ಳಿ, ಖುಷಿಯಾಗಿರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ನಮಸ್ಕಾರ.